ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಈಗಾಗಲೇ ರಂಗೇರ್ತಾ ಇದ್ದು ಇವತ್ತು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ 3 ನಾಮಪತ್ರ ತಿರಸ್ಕೃತವಾಗಿದೆ. 45 ನಾಮಪತ್ರಗಳನ್ನ ಸಲ್ಲಿಕೆ ಮಾಡಲಾಗಿತ್ತು. ಈ ಪೈಕಿ 3 ನಾಮಪತ್ರ ತಿರಸ್ಕೃತವಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶಗಳಿದೆ. ಈಗಾಗಲೇ ಬಂಡಾಯ ಅಭ್ಯರ್ಥಿ ಸಾದಿಕ್ನತ್ತ ಕಾಂಗ್ರೆಸ್ ಹಾಗೆ ಬಿಜೆಪಿ ಚಿತ್ತವನ್ನು ಹರಿಸಿದ್ದು ಕಾಂಗ್ರೆಸ್ ವಿರುದ್ಧ ಬಂಡಾಯವನ್ನ ಎದ್ದಿದ್ದಾರೆ ಸಾದಿಕ್ ಪೈಲ್ವಾನ್. ನಾಮಪತ್ರ ಹಿಂಪಡೆಯುವಂತೆ ಕಾಂಗ್ರೆಸ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಸಾದಿಕ್ ಕಣದಲ್ಲಿದ್ರೆ ಸಾಕು ಅನ್ನುವಂತ ಭಾವನೆ ಬಿಜೆಪಿಗಿದೆ. ಯಾರ ಕೈಗೂ ಸಿಗದಂತ ಬಂಡಾಯ ಅಭ್ಯರ್ಥಿ ಸಾದಿಕ್. ಯಾಕಂದ್ರೆ ಮುಸ್ಲಿಂ ವೋಟ್ಗಳಲ್ಲಿ 90,000 ವೋಟ್ಗಳಿದೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಅದರ ತಾನೇ ತಿರುವಂಥದ್ದು. ಹಾಗೆ ಸಾದಿಕ್ ಅವರು ಕೂಡ ಶಾಮನೂರು ಶಿವಶಂಕರಪುರ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿದ್ದಂಥವರು ಮಾಜಿ ಪೈಲ್ವಾನ್ ಕೂಡ. ಈಗ ಅವರ ಅಖಾಡದಲ್ಲಿರೋದ್ರಿಂದಾಗಿ ಸಮರ್ಥಕ್ಕೆ ತೊಡಕಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೂಚನೆಯನ್ನು ಕೊಟ್ಟಿದೆ ನಾಮಪತ್ರವನ್ನ ಹಿಂಪಡಿಬೇಕು ಅಂತ. ಆದರೆ ಇಲ್ಲಿವರೆಗೂ ಕೂಡ ಸಾದಿಕ್ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಕಣದಲ್ಲಿರಲಿ, ಅವರು ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುವಂತಾಗಲಿ ಅನ್ನೋದು ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಅಥವಾ ಕಾಂಗ್ರೆಸ್ನ ನಾಯಕರಂತೆ ಹೇಳುವಂತಹ ಮಾತಿನಂತೆ ಸಾದಿಕ್ ಏನಾದರೂ ಅಭ್ಯರ್ಥಿ ಈಗಾಗಲೇ ಕಣದಲ್ಲಿರೋದ್ರಿಂದಾಗಿ ಅವರು ಅಖಾಡದಿಂದ ಹಿಂದೆ ಸರಿತಾರೆ, ಇವತ್ತು ನಾಮಪತ್ರವನ್ನ ವಾಪಸ್ ಪಡ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಭರ್ಜರಿ ಪ್ರಚಾರಗಳು ಕೂಡ ನಡೀತಾ ಇದೆ. ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪನವರು ಕೂಡ ಈಗಾಗಲೇ ಅಖಾಡದಲ್ಲಿದ್ದಾರೆ. ಹಲವು ಬಿಜೆಪಿ ನಾಯಕರು ಕೂಡ ಈಗಾಗಲೇ ಅವರಿಗೆ ಸಪೋರ್ಟ್ ಅನ್ನು ಮಾಡುವ ಸಲುವಾಗಿ ಭರ್ಜರಿ ಪ್ರಚಾರದಲ್ಲಿ BS ಯಡಿಯೂರಪ್ಪನವರು ಕೂಡ ತೊಡಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಇನ್ನು ಸಮರ್ಥಗೆ ಈಗಾಗಲೇ DK ಶಿವಕುಮಾರ್, ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ನಾಯಕರ ಸಾಥ್ ಕೊಡ್ತಾ ಇದ್ದು ಬಲ ಮತ್ತಷ್ಟು ಹೆಚ್ಚಾಗಿದೆ. ಈ ಬಾರಿ ಅವ್ರನ್ನ ಗೆಲ್ಲಿಸಿಯೇ ಸಿದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಯಾಕಂದ್ರೆ ಇದೊಂದು ಪ್ರತಿಷ್ಠೆಯ ಕಣವಾಗಿದೆ. ದಾವಣಗೆರೆ ಕ್ಷೇತ್ರ ಸಮರ್ಥ್ ಗೆಲ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ತಂತ್ರಗಳನ್ನ ರೂಪಿಸ್ತಾ ಇದೆ ಕಾಂಗ್ರೆಸ್. ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರು ಕೂಡ ಅಖಾಡಕ್ಕಿಳಿದು ಅವರ ಪರ ಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದು ಮುಸ್ಲಿಮೇತರ ಅಭ್ಯರ್ಥಿಗಳನ್ನ ಮನವೊಲಿಸಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಂಡಾಯ ಅಭ್ಯರ್ಥಿಯೇ ಸಮರ್ಥಕ್ಕೆ ತೊಡಕಾಗುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗಿ ಅವರತ್ತ ಎಲ್ಲರ ಚಿತ್ತ ಹರಿದಿದೆ. ಆದರೆ ಇಲ್ಲಿವರೆಗೂ ಕೂಡ ಸಾದಿಕ್ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್, ಈಗಾಗಲೇ ಅಖಾಡ ಸಿದ್ಧವಾಗಿದೆ. 45 ನಾಮಿನೇಷನ್ ಫೈಲ್ ಮಾಡಾಗಿದೆ. ಆ ಪೈಕಿ 3 ತಿರಸ್ಕೃತ ಆಗಿದೆ. ಆದರೆ ಬಂಡಾಯ ಅಭ್ಯರ್ಥಿಗೆ ಸಮರ್ಥಕ್ಕೆ ತೊಡಕಾಗುವಂತಹ ಸಾಧ್ಯತೆಗಳಿದೆ. ಇದು ಬಿಜೆಪಿಗೆ ಪ್ಲಸ್ ಕೂಡ ಆಗಬಹುದು. ಸಾದಿಕ್ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅವರೇನಾದರೂ ಈಗ ಕಣದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆಗಳಿದೆಯಾ? ಶಕುಂತಲಾ, ಏನು ಅವರು ನಾಮಪತ್ರ ಸಲ್ಲಿಸಿದ ದಿನದಿಂದಲೇ ಅವರ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದಾದ ನಂತರ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರಿಗೆ ಬಿ ಫಾರ್ಮ್ ಕೊಟ್ಟಾದ ಬಳಿಕ ಮತ್ತೆ ಅವರು ಬಂದು ಪಕ್ಷೇತರ ಅಭ್ಯರ್ಥಿಗೆ ನಾಮಪತ್ರವನ್ನು ಸಲ್ಲಿಸಿದರು. ತದನಂತರ ಅವರು 3-4 ಬಾರಿ ಸ್ಪಷ್ಟಪಡಿಸುತ್ತಲಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂತಕ್ಕಂಥದ್ದು. ನಿನ್ನೆ ಕೂಡ 2 ಸಲ ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕ ಮೊದಲು ತಾವೇ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ರು, ನಾನು ಸ್ಪರ್ಧೆಯಲ್ಲಿ ಇರ್ತೀನಿ ಅಂತೇಳಿ. ಅದಾದ ನಂತರ ಮಧ್ಯಾಹ್ನದವರೆಗೆ ಅವರೇ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ನಾನು ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಮತ್ತು ಸ್ಪರ್ಧೆಯಲ್ಲಿ ಇರ್ತೀನಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಅವ್ರು ನೀಡಿರ್ತಕ್ಕಂಥದ್ದು. ಮತ್ತು ಯಾರು ಜಮೀರ್ ಅಹಮದ್ ಆಗಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಗೋ ಬ್ಯಾಕ್ ಅನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂದಿದ್ರು. ಇದರಲ್ಲಿ ಈಗ ಮುಖ್ಯವಾಗಿ ಇರ್ತಕ್ಕಂಥದ್ದು ಸುಮಾರು 22 ಜನ ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಸೇರಿದಂತೆ ಮತ್ತು SDPI ಏನು ಆ ಪಕ್ಷದ ಅಭ್ಯರ್ಥಿ ಮತ್ತು ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕರಾದಂಥ ಇನ್ನೊಬ್ಬ ಜಮೀರ್ ಅಹಮದ್ ಖಾನ್, ಹೀಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಓಟನ್ನು ಕೇಳ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚು ಜನ ಏನೋ ನಾಮಪತ್ರ ಸಲ್ಲಿಸಿದ್ರಿಂದ ಈಗ ನಾವು ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಹಿಡಿದು ಒಂದು 5-6 ಜನ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತಗೊಳ್ಳಿಕ್ಕೆ ಬಂದಿರತಕ್ಕಂಥದ್ದು. ಆದರೆ ಸಾದಿಕ್ ಪೈಲ್ವಾನ್ ಮಾತ್ರ ವಾಪಸ್ ತಗೊಳ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತಕ್ಕಂಥ ಮಾತುಗಳು ಸ್ಪಷ್ಟ ಆಗ್ತಾ ಇರೋದು. ಆದರೆ ಈ ಕೊನೆ ಗಳಿಗೆಯಲ್ಲಿ ಯಾವುದೇ ಪ್ರಯತ್ನ ಆದರೂ ಆಗಬಹುದು. ಆದರೆ 3 ಗಂಟೆವರೆಗೆ ನಾಮಪತ್ರವನ್ನು ತೆಗೆದುಕೊಳ್ಳಿ ವಾಪಸ್ ಪಡೆಯಲು ಒಂದು ಕೊನೆಯ ಸಮಯ ಇದ್ದರಿಂದ ಅಲ್ಲಿವರೆಗೆ ಒಂದು ಸಂಪೂರ್ಣವಾಗಿ ಸಾದಿಕ್ ಪೈಲ್ವಾನ್ ಅವರ ನಿಲುವು ಏನು ಎಂಬತಕ್ಕಂಥ ಒಂದು ರೀತಿ ನಿಗೂಢ ಆಗಿದೆ ಅಂತ ಹೇಳ್ಬೋದು ಶಕುಂತಲಾ. ಈಗಾಗಲೇ ಅಭ್ಯರ್ಥಿಗಳಂದ್ರೆ 22 ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಕಣದಲ್ಲಿರೋದ್ರಿಂದಾಗಿ ಅವರು ಮನವೊಲಿಸುವಂತ ತಂತ್ರಗಳಾಗ್ತಾ ಇದೆಯಾ? ನಿನ್ನೆ
ಬಹುತೇಕವಾಗಿ ಇರ್ತಕ್ಕಂಥ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಬ್ಬರ ಆಲಮತ ಸಮಾಜದ ನಿವೃತ್ತ ಇಂಜಿನಿಯರ್ ಏನು ಆನಂದಪ್ಪ ಅಂತ ಅವರು ಕಣದಲ್ಲಿ ಇದ್ರು. ಅಲ್ಲಿ ಅತಿ ಹೆಚ್ಚು ಏನು ಈ OBC ಮತಗಳಿರ್ತಕ್ಕಂಥ ಪ್ರದೇಶ ಕೂಡ ಮುಸ್ಲಿಮರ ಜೊತೆಗೆ OBC ಅವರನ್ನು ಕೂಡ ಮನವೊಲಿಸಿ ವಾಪಸ್ ಸಿಗ್ತಿರ್ತಕ್ಕಂಥದ್ದು. ನಿನ್ನೆ ಮನೆಗೆ ತೆರಳಿ ಅವರನ್ನ ಮನವೊಲಿಸಿ ನಾಮಪತ್ರ ಹಿಂತೆಗೆದುಕೊಳ್ಳುವಂತ ಪ್ರೊಸೆಸ್ ಅನ್ನ ಏನು ಕಾಂಗ್ರೆಸ್ಸಿನ ನಾಯಕರು ಮಾಡಿರ್ತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಈ ಸದ್ಯಕ್ಕೆ ಇಲ್ಲಿವರೆಗೆ ಈಗ ಏನು ಬೆಳಿಗ್ಗೆ ಚುನಾವಣಾ ಅಧಿಕಾರಿಗಳು ಕಚೇರಿಗೆ ಬಂದ ಬಳಿಕ ಸುಮಾರು ಒಂದು 5 ಜನ ಈಗ ಬಂದಿರತಕ್ಕಂಥವ್ರು. ಇನ್ನು 5 ಜನ ಚುನಾವಣಾ ಅಧಿಕಾರಿಗಳ ಕಚೇರಿ ಪ್ರವೇಶವನ್ನು ಮಾಡಿರ್ತಕ್ಕಂಥ ಅವರು ಒಂದು 5 ಜನ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನುಳಿದವರ ಒಂದು ಏನು ಸ್ಪಷ್ಟವಾದ ಏನು ಸಂದೇಶ ಇನ್ನೂ ಬಂದಿಲ್ಲ. ಒಂದು ವಿಶೇಷವಾಗಿ ಎಲ್ಲರ ಗಮನ ಇರ್ತಕ್ಕಂಥದ್ದು ಓಟನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ಸಾದಿಕ್ ಪೈಲ್ವಾನ್ ಎಂಬತಕ್ಕಂಥ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಧನ್ಯವಾದ ಬಸವರಾಜ್ ನಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇತ್ತ ಹುಬ್ಬಳ್ಳಿಯಲ್ಲಿ ಕಾಣಿಸಿಕೊಂಡಿದೆ ದೇಶೀಯ ಯುದ್ಧ ವಿಮಾನ. ಹಾಗಾಗಿ ಜನರು ಸಹಜವಾಗಿ ಎಲ್ಲ ಆತಂಕಿತರಾಗಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಯುದ್ಧ ವಿಮಾನಗಳ ಓಡಾಟದಿಂದಾಗಿ ಜನರಿಗೆ ಆತಂಕ ಶುರುವಾಯಿತು. ಗೋವಾ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದಂತಹ ವಿಮಾನಗಳಿದು. 2 ತಿಂಗಳಿಗೊಮ್ಮೆ ವಿಮಾನಗಳ ಪ್ರಾಯೋಗಿಕ ಹಾರಾಟಗಳನ್ನು ಈಗಾಗಲೇ ನಡೆಸಲಾಗ್ತಾ ಇದೆ. ಯಾರೂ ಕೂಡ ಆತಂಕ ಪಡಬಾರದು ಅಂತ ಮಾಹಿತಿಯನ್ನು ನೀಡಲಾಗಿದೆ. ಹುಬ್ಬಳ್ಳಿಯ ಏರ್ಪೋರ್ಟ್ ನಿರ್ದೇಶಕ ರೂಪೇಶ್ ಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯುದ್ಧ ವಿಮಾನಗಳು ಕಾಣಿಸಿಕೊಳ್ತಾ ಇದ್ದಂತೆ ಜನರು ಕೂಡ ಭಯಭೀತರಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಯುದ್ಧ ವಿಮಾನಗಳಲ್ಲಿ ಹಾರಾಡ್ತಾ ಇದೆ? ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಗಲ್ಫ್ ಯುದ್ಧಗಳು ಏನಾದರೂ ಭಾರತಕ್ಕೂ ಏನಾದರೂ ಕಾಲಿಟ್ಬಿಡ್ತಾ ಅನ್ನುವಂಥ ಆತಂಕ ಶುರುವಾಗಿತ್ತು. ಯಾವುದೇ ರೀತಿ ಆತಂಕ ಬೇಡ ಅಂತ ತಿಳಿಸಿದ್ದಾರೆ.